ಹರಿ ಓಂ ನಮಸ್ಕಾರ ವೀಕ್ಷಕರೇ, ಜ್ಯೋತಿ ಬಳೆಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ನೋಡ್ರಿ, ನಾಳೆ ಮಂಗಳವಾರ ವರ್ಷದ ಮೊದಲ ಅಂಗಾರಕ ಸಂಕಷ್ಟ ಚತುರ್ಥಿ ಇದೆ. ಈ ಒಂದು ಸಂಕಷ್ಟ ಚತುರ್ಥಿ ದಿವಸ ನಾಳೆ ಏನಪ್ಪ ಅಂತಂದ್ರೆ ಸಾಲದ ಸಮಸ್ಯೆ ಮತ್ತು ಕಷ್ಟ ಪರಿಹಾರಕ್ಕೆ ಗಣಪತಿ ಪೂಜೆಯನ್ನು ಯಾವ ಥರ ಮಾಡಬೇಕು ಮತ್ತು ಅದರ ಜೊತೆಗೆ ಚಂದ್ರೋದಯದ ಸಮಯ ಯಾವುದು, ಪೂಜಾ ಸಮಯವನ್ನು ನೋಡೋಣಂತೆ. ಜನವರಿ 6ನೇ ತಾರೀಕು ನೋಡ್ರಿ, ವರ್ಷದ ಮೊದಲ ಸಂಕಷ್ಟ ಚತುರ್ಥಿ. ಅತ್ಯಂತ ಒಳ್ಳೆಯ ದಿನ ಅಂತಲೇ ಹೇಳ್ಬೋದು. ಚತುರ್ಥಿ ಏನಪ್ಪ ಅಂದರೆ ಗಣಪತಿಗೆ ಶ್ರೇಷ್ಠ, ಆದರೆ ಮಂಗಳವಾರ ಏನಪ್ಪ ಅಂದರೆ ವಿಶೇಷವಾಗಿ ಅಂಗಾರಕ ಸಂಕಷ್ಟ ಚತುರ್ಥಿ ಇದೆ ನೋಡ್ರಿ. ಸುಬ್ರಹ್ಮಣ್ಯ ಸ್ವಾಮಿಗೆ ಕೂಡ ಪೂಜೆಗೆ ಮೀಸಲಾದಂಥ ದಿನ ಅಂತಲೇ ಹೇಳ್ಬೋದು. ಮಂಗಳವಾರದ ಅಧಿಪತಿ ಸುಬ್ರಹ್ಮಣ್ಯ ಸ್ವಾಮಿ ನೋಡ್ರಿ. ಇವರಿಬ್ಬರನ್ನ ಒಟ್ಟಿಗೆ ಪೂಜೆ ಮಾಡೋದು ಕೂಡ ಅತ್ಯಂತ ಶುಭ. ಸಂಕಷ್ಟ ಚತುರ್ಥಿ ಅಂತಂದ್ರೆ ಗಣಪತಿ ಪೂಜೆಗೆ ಶ್ರೇಷ್ಠವಾದಂತಹ ಒಂದು ದಿನ ನೋಡ್ರಿ. ಸಾಮಾನ್ಯವಾಗಿ ಹುಣ್ಣಿಮೆ ನಂತರ ಕೃಷ್ಣ ಪಕ್ಷದ 4ನೇ ದಿನ ಸಂಕಷ್ಟ ಚತುರ್ಥಿ ಅಥವಾ ಸಂಕಟಹರ ಚತುರ್ಥಿ ಅಂತ ಕರಿತೀವಿ ಇರುತ್ತೆ. ಈ ಒಂದು ಸಂಕಷ್ಟ ಚತುರ್ಥಿ ಮಂಗಳವಾರ ಬಂದ್ರಪ್ಪ ಅಂದ್ರೆ ಅದು ವಿಶೇಷವಾಗಿ ಅದನ್ನು ಅಂಗಾರಕ ಸಂಕಷ್ಟ ಚತುರ್ಥಿ ಅಂತ ಕರೀತಾರೆ. ಉಳಿದೆಲ್ಲ ಸಂಕಷ್ಟ ಚತುರ್ಥಿಗಿಂತ ಇದೇನಪ್ಪ ಅಂದ್ರೆ ವಿಶೇಷ ಇರುತ್ತೆ. ಅಂಗಾರಕ ಸಂಕಷ್ಟ ಚತುರ್ಥಿ ಶ್ರೇಷ್ಠ ಅಂತಲೇ ಹೇಳ್ಬೋದು. ಮೊದಲೇದಾಗಿ ಯಾರೆಲ್ಲ ಸಂಕಷ್ಟ ಚತುರ್ಥಿಯನ್ನು ಆಚರಣೆ ಮಾಡ್ಬೇಕು ಅಂದ್ಕೊಂಡಿರ್ತಾರೆ ನೋಡ್ರಿ, ಅವರು ಈ ಥರ ಅಂಗಾರಕ ಸಂಕಷ್ಟ ಚತುರ್ಥಿ ಬಂದಾಗ ಶುರು ಮಾಡ್ತಾರೆ, ಇದನ್ನು ಪ್ರಾರಂಭ ಮಾಡ್ತಾರೆ. 21, 25 ಈ ಥರ ಅವ್ರವ್ರಿಗೆ ಎಷ್ಟು ಸಾಧ್ಯನೋ ಅಷ್ಟು. ಇನ್ನು ಕೆಲವ್ರು ಏನು ಮಾಡ್ತಾರೆ, ಪ್ರತಿ ಅಂಗಾರಕ ಅಂದರೆ ಅಂಗಾರಕ ಯಾವಾಗ ಬರ್ತದೆ ನೋಡ್ರಿ, ಮಂಗಳವಾರ ದಿವಸ ಸಂಕಷ್ಟ ಚತುರ್ಥಿ, ಆವಾಗ ಪೂಜೆಯನ್ನು ಮಾಡ್ತಾರೆ. ಅಂದ್ರೆ ಪೂಜೆಯನ್ನು ಮಾಡ್ತಾರೆ ಅನ್ನೋದಕ್ಕಿಂತ ಅದನ್ನು ವ್ರತವನ್ನಾಗಿ ಮಾಡಿಕೊಂಡು ಮಾಡ್ತಾರೆ ನೋಡ್ರಿ ಪೂಜೆಯನ್ನು. ಇದು ಮಂಗಳವಾರ ಬಂದರೆ ನೋಡ್ರಿ ವಿಶೇಷ ಅಂತಲೇ ಹೇಳ್ಬೋದು. ಉಳಿದೆಲ್ಲ ಚತುರ್ಥಿಗಿಂತ ಇದು ಶ್ರೇಷ್ಠ. ಮತ್ತು ಈ ದಿನ ಏನಪ್ಪ ಅಂದ್ರೆ ಉಪವಾಸ ಮಾಡಿ ಗಣಪತಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸುವಂಥದ್ದು. ಸಂಕಷ್ಟ ಚತುರ್ಥಿ ಮತ್ತು ಅಂಗಾರಕ ಸಂಕಷ್ಟ ಚತುರ್ಥಿ ಅಂತಂದರೆ ಏನಂದ್ರೆ ಎರಡೂ ಉಪವಾಸ ಮಾಡ್ತಾರೆ. ವಿಶೇಷ ಪೂಜೆ ಪ್ರಾರ್ಥನೆ ಸಲ್ಲಿಸಿದ್ರೆ ಏನಪ್ಪ ಅಂದ್ರೆ ಸಕಲ ಕಷ್ಟ ವಿಘ್ನಗಳು ಕೂಡ ಪರಿಹಾರ ಆಗುತ್ತೆ ಅನ್ನೋವಂಥ ಒಂದು ನಂಬಿಕೆ ನೋಡ್ರಿ. ಇದು 2026ರ ಮೊದಲ ಸಂಕಷ್ಟ ಚತುರ್ಥಿ ಮತ್ತು ಅಂಗಾರಕ ಬಂದಿದೆ ನೋಡ್ರಿ ಈ ಸರಿ, ತುಂಬ ಶ್ರೇಷ್ಠ. ಹಾಗೆ ಇದು ಅಪರೂಪಕ್ಕೊಮ್ಮೆ ಬರುತ್ತೆ ಈ ಥರ. ವರ್ಷದಲ್ಲಿ ಆಲ್ಮೋಸ್ಟ್ ಏನಂದ್ರೆ 2, ಜಾಸ್ತಿ ಅಂದ್ರೆ 3 ಅಷ್ಟೇ ಬರೋದು. ಅದಕ್ಕಿಂತ ಹೆಚ್ಚಾವಾಗ ಬಂದಿಲ್ಲ ನೋಡ್ರಿ, ಅಪರೂಪಕ್ಕನ ಇದು ಬರುತ್ತೆ. ಹಾಗಾಗಿ ವರ್ಷದ ಮೊದಲ ಸಂಕಷ್ಟ ಚತುರ್ಥಿ ಅಂಗಾರಕ ಸಂಕಷ್ಟ ಚತುರ್ಥಿ ವಿಶೇಷ ಅಂತಲೇ ಹೇಳ್ಬೋದು. ನಾಳೆ ಇದು ಇದೆ. ಯಾವ ಥರ ಪೂಜೆ ಮಾಡಬೇಕು, ಮಹತ್ವ ಏನು ಅನ್ನೋದನ್ನು ನೋಡೋಣ. ಹಿಂದೂಗಳ ಧಾರ್ಮಿಕ ನಂಬಿಕೆಯಲ್ಲಿ ಏನಂದ್ರೆ ಗಣೇಶನಿಗೆ ಪ್ರಥಮ ಪೂಜೆ. ಗಣಪತಿ ವಿಘ್ನ ನಿವಾರಕ ಅಂತಲೇ ಹೇಳ್ಬೋದು. ಬುದ್ಧಿವಂತಿಕೆ ಮತ್ತು ಜ್ಞಾನದ ಅಧಿಪತಿ. ಜೀವನದೊಳಗೆ ಬರುವಂತಹ ಅಡೆತಡೆಗಳ ಒಂದು ಕಷ್ಟಗಳನ್ನೆಲ್ಲ ಪರಿಹರಿಸುವಂತಹ ದೇವರು. ಪ್ರತಿ ಸಂಕಷ್ಟ ಚತುರ್ಥಿ ಏನಪ್ಪ ಅಂದ್ರೆ ಅಪರೂಪಕ್ಕೆ ಬರುವಂಥ ಈ ಒಂದು ಅಂಗಾರಕ ಸಂಕಷ್ಟಿ ಅಂತ ನೋಡ್ರಿ, ನಾವು ಗಣಪತಿ ಪೂಜೆಯನ್ನು ವಿಧಿವತ್ತಾಗಿ ಮಾಡಬೇಕು. ಮತ್ತು ಭಾಳ ಸಲ ವಿಡಿಯೋದೊಳಗೆ ನಾನು ಹೇಳಿದ್ದೀನಿ, ಆದ್ರೂ ಕೆಲವೊಂದು ಸಂಕ್ಷಿಪ್ತ ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಏನಂದ್ರೆ ಕಷ್ಟಗಳ ಪರಿಹಾರ ಆಗಿ ಜೀವನದೊಳಗೆ ನೆಮ್ಮದಿ ಮತ್ತು ಸುಖ ನೆಲೆಸುತ್ತೆ ಅಂತಲೇ ಹೇಳ್ಬೋದು ನೋಡ್ರಿ. ಇದು ಒಳ್ಳೆಯ ದಿನ ನಾಳೆ ಇರುವಂಥದ್ದು ಅಂಗಾರಕ ಸಂಕಷ್ಟ ಚತುರ್ಥಿ. ಗಣಪತಿ ಪೂಜೆಗೆ ಏನಂದ್ರೆ ಶ್ರೇಷ್ಠ. ಮತ್ತು ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ಪೂಜೆಯನ್ನು ಕೂಡ ಮಾಡಲಾಗತ್ತೆ ನೋಡ್ರಿ. ಮಂಗಳವಾರದ ಅಧಿಪತಿ ಏನಂದ್ರೆ ಸುಬ್ರಹ್ಮಣ್ಯ ಸ್ವಾಮಿ. ಇವರಿಬ್ಬರನ್ನು ಹೀಗೆ ಒಟ್ಟಿಗೆ ಪೂಜಿಸೋದು ಅತ್ಯಂತ ಶುಭ ದಿನ ಅಂತಲೇ ಹೇಳ್ಬೋದು. ಮತ್ತು ಜೀವನದೊಳಗಿರುವಂಥ ಅಡೆತಡೆ ಕಷ್ಟಗಳು ಸಾಲಗಳನ್ನು ಎದುರಿಸ್ತಿರೋರು ನೋಡ್ರಿ, ಈ ದಿನ ಗಣೇಶನಿಗೆ ಏನಪ್ಪ ಅಂದ್ರೆ ಬೆಲ್ಲ, ಗರಿಕೆ, ಹೂವುಗಳು, ಹಣ್ಣುಗಳು ಮತ್ತು ತೆಂಗಿನಕಾಯಿಗಳನ್ನು ನೈವೇದ್ಯವಾಗಿ ಅರ್ಪಿಸಬೇಕು. ಅರ್ಪಿಸಿ ಆ ನಂತರ ಪೂಜೆಯನ್ನು ಮಾಡುವಂಥದ್ದು. ಗಣೇಶ ಸಂಕಷ್ಟಹರ ಗಣೇಶ ಸ್ತೋತ್ರ ಮತ್ತು ಗಣೇಶ ಪಂಚರತ್ನವನ್ನು ಪಡಿಸಿದ್ರೆ ಒಳ್ಳೆಯದು ನೋಡ್ರಿ. ಹೀಗೆ ಮಾಡೋದ್ರಿಂದ ಅಡೆತಡೆಗಳೆಲ್ಲ ನಿವಾರಣೆಯಾಗಿ ಆರ್ಥಿಕ ತೊಂದರೆ ಏನೇ ಸಾಲಗಳಿದ್ರೂ ಅದು ಕಡಿಮೆ ಆಗುತ್ತೆ ಮತ್ತು ಅದೆಲ್ಲ ನಿವಾರಣೆ ಆಗುತ್ತೆ ಅಂತಂದು ಹೇಳ್ತಾರೆ ನೋಡ್ರಿ. ಮತ್ತು ಬೆಲ್ಲದ ದೀಪಾರಾಧನೆ ಮಾಡೋದು ಕೂಡ ಈ ದಿನ ಶ್ರೇಷ್ಠ. ಸಂಕಷ್ಟ ಚತುರ್ಥಿ ದಿವಸ ನೋಡ್ರಿ ಬೆಳಗ್ಗೆನೇ ಎದ್ದು ಮಡಿಬಟ್ಟೆಯನ್ನು ಧರಿಸಿ, ಸ್ನಾನ ಮಾಡಿ ಮಡಿಬಟ್ಟೆಯನ್ನು ಧರಿಸಿ ಗಣೇಶನ ಮಂತ್ರವನ್ನು ಹೇಳ್ತಾ ಅಂದರೆ ವಕ್ರತುಂಡ ಮಹಾಕಾಯ ಮಂತ್ರವನ್ನು ನೀವು ಪಠಣೆ ಮಾಡಿಕೊಂಡು ಸೂರ್ಯನಿಗೆ ಅರ್ಘ್ಯವನ್ನು ಕೊಡುವಂಥದ್ದು. ಆ ನಂತರ ನೋಡ್ರಿ ಮನೆ ಹತ್ತಿರ ಇರುವಂಥ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಗಣಪತಿ ವಿಗ್ರಹವನ್ನು ಪೂಜೆ ಮಾಡುವಂಥದ್ದು ನೋಡ್ರಿ. ಮನೆಯಲ್ಲಿ ಗಣಪತಿ ಪೂಜೆ ಮಾಡಿ ಮತ್ತು ಉಪವಾಸವನ್ನು ಮಾಡುವಂಥದ್ದು. ಗಣಪತಿ ವಿಗ್ರಹದ ಎದುರು ಏನಪ್ಪ ಅಂದ್ರೆ ತುಪ್ಪದ ದೀಪವನ್ನು ಬೆಳಗೋದು. ಮತ್ತು ಗರಿಕೆ ಅಂತೂ ಕಂಪಲ್ಸರಿ ಗಣೇಶನಿಗೆ ಇಡಬೇಕು. ಮತ್ತು ಅದ್ರ ಜೊತೆ ಹೂವು, ಹಣ್ಣು
ಇದೆಲ್ಲನೂ ಇರುತ್ತೆ. ಮೋದಕ ಲಡ್ಡುಗಳಿಗೆ ಏನಂದ್ರೆ ಗಣೇಶನಿಗೆ ಭಾಳ ಇಷ್ಟ, ಹಾಗಾಗಿ ಲಡ್ಡುನೂ ಕೂಡ ಆದಷ್ಟು ಅರ್ಪಿಸಿದರೆ ಒಳ್ಳೆಯದು. ಸಾಧ್ಯ ಆದರೆ ಒಂದು ಬೇಸನ್ ಲಡ್ಡು ಮಾಡಿ ಗಣೇಶನಿಗೆ ಮೋದಕ ಮಾಡಿ ಅರ್ಪಣೆ ಮಾಡುವಂಥದ್ದು ನೋಡಿರಿ. ಶುದ್ಧ ಮನಸ್ಸಿನಿಂದ ಏನಂದ್ರೆ ಗಣೇಶನ ಸ್ತೋತ್ರ, ಶ್ಲೋಕ, ಭಜನೆಗಳನ್ನು ಪಠಣೆ ಮಾಡಬೇಕು. ಮತ್ತು ಅದ್ರ ಜೊತೆಗೆ ಚಂದ್ರೋದಯದವರೆಗೆ ಈ ರೀತಿ ಪೂಜೆ ಉಪವಾಸ ಮಾಡಿ ಚಂದ್ರೋದಯದ ನಂತರ ಚಂದ್ರನನ್ನು ಪೂಜೆ ಮಾಡಿ ಉಪವಾಸವನ್ನು ಮುರಿಬೇಕು ನೋಡಿರಿ. ಹೀಗೆ ಮಾಡೋದ್ರಿಂದ ಏನೇ ಕಷ್ಟ ಅಡೆತಡೆಗಳಿದ್ರೂ ನಿವಾರಣೆ ಆಗುತ್ತೆ ಅಂತ ನಂಬ್ತಾರೆ. ಮತ್ತು ಅಂಗಾರಕ ಸಂಕಷ್ಟ ಚತುರ್ಥಿ ಇದ್ದಾಗ ಗಣೇಶನಿಗೆ ಮುಡಿಪನ್ನು ಕೂಡ ಕಟ್ತಾರೆ ನೋಡಿರಿ. ಮುಡಿಪನ್ನು ಕಟ್ಟಿಟ್ಟು ಆನಂತರ ಮತ್ತು ಚಂದ್ರೋದಯದ ಸಮಯವನ್ನು ಕೂಡ ನೋಡೋಣಂತೆ. ಈಗ ಸ್ಕ್ರೀನ್ ಮೇಲೆ ಅದನ್ನು ಕೂಡ ಹಾಕ್ತೀನಿ ನೋಡಿರಿ. ಚಂದ್ರೋದಯದ ಸಮಯವನ್ನು ರಾತ್ರಿಯೇ ಆದಷ್ಟು ಚಂದ್ರ ಉದಯ ಆದ ನಂತರನೇ ಉಪವಾಸ ಬಿಡುವಂಥ ಒಂದು ನಿಯಮ ನೋಡಿರಿ. ನಾಳೆ ನೋಡಿರಿ ಚಂದ್ರೋದಯ ಸಮಯ ರಾತ್ರಿ 8:54 ಇರುತ್ತೆ ನೋಡಿರಿ. ಮತ್ತು ಈ ತಿಥಿ ಪ್ರಾರಂಭ ಆಗೋದು ನೋಡಿರಿ 8:01 ಜನವರಿ 6ನೇ ತಾರೀಕಿದು. ತಿಥಿ ಮುಕ್ತಾಯ ಬೆಳಗ್ಗೆ 6:52 ಅಂದರೆ ಜನವರಿ 7ನೇ ತಾರೀಕು ಬೆಳಗ್ಗೆ ಈ ಒಂದು ತಿಥಿ ಚತುರ್ಥಿ ತಿಥಿ ಮುಕ್ತಾಯ ಆಗುತ್ತೆ. ಚಂದ್ರೋದಯ ಸಮಯ 8:54. ಇದಿಷ್ಟು ನೋಡಿರಿ ಸಂಕಷ್ಟ ಚತುರ್ಥಿಯ ಮಾಹಿತಿ. ಪೂಜಾ ವಿಧಾನದ ಬಗ್ಗೆ ತುಂಬ ಸರಿನೂ ಹೇಳಿದ್ದೀನಿ. ಮತ್ತು ಕೆಲವೊಂದು ರಂಗೋಲಿಗಳನ್ನು ಕೂಡ ನಾನು ತೋರಿಸಿದ್ದೀನಿ ನೋಡಿರಿ. ಮೋದಕ ರಂಗೋಲಿ ಎಲ್ಲನೂ ಸಾಧ್ಯ ಆದರೆ ಆ ವಿಡಿಯೋವನ್ನು ಕೂಡ ನೋಡಿ ನೀವು ಕೂಡ ಆ ಥರ ರಂಗೋಲಿಯನ್ನು ಹಾಕೋಬೋದು. ಮತ್ತು ಕೆಲವೊಂದು ಮಂತ್ರಗಳು ಮತ್ತು ಹಾಡುಗಳು ಕೂಡ ಇದಾವೆ ನೋಡಿರಿ ವಿಡಿಯೋದಲ್ಲಿ. ಗಣೇಶನ ಒಂದು ಹಾಡು ಮಂತ್ರವನ್ನು ಹೇಳ್ತಾ ಪೂಜೆ ಮಾಡಿದರೆ ಇನ್ನೂ ಶ್ರೇಷ್ಠ. ಅದು ಎಸ್ಪೆಷಲಿ ಮಂಗಳವಾರ ಈ ಅಂಗಾರಕ ಸಂಕಷ್ಟ ಚತುರ್ಥಿ ಇರೋದ್ರಿಂದ ನೋಡಿರಿ. ಇದಿಷ್ಟು ಸಂಕಷ್ಟ ಚತುರ್ಥಿಯ ಮಾಹಿತಿ ನೋಡಿರಿ. ವಿಡಿಯೋ ಇಷ್ಟ ಆಗಿತ್ತಂದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ, ಶೇರ್ ಮಾಡಿರಿ, ಕಮೆಂಟ್ ಹಾಕಿರಿ. ಹಂಗೆ ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.